ಹಾಯ್ ಹಲೋ ನಮಸ್ಕಾರ. ನಮ್ಮೊಂದಿಗೆ ನನ್ನ ಕಡೆಯಿಂದ ನಾನು ಮತ್ತೊಂದು ಸ್ಪೆಷಲ್ ಬ್ಯೂಟಿಫುಲ್ ಎಕ್ಸೈಟಿಂಗ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ನಾ ಆಗಿದ್ದೇನೆ ಕಬ್ಬಕ್ಕ ಪುತ್ತೂರು ಒಳಗೆ ಇಲ್ಲಿ ಹಾಕದೇನೆ ಅಂತಂದು ಆಮೇಲೆ ಹೇಳ್ತೇನೆ ರೀ ನಿಮಗೆ. ಇವತ್ತು ನಾವು ಕವರ್ ಮಾಡೋಣಂತ್ರಿ ಕಾರವಾರದಿಂದ ಯಶವಂತಪುರಕ್ಕೆ ಹೋಗುವಂಥ ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಒಳಗೆ ವಾಯಾ ಹಾಸನ್ ಅಲ್ರಿ ಇದು ವಾಯಾ ಹೆವನ್. ಯಾಕಂದ್ರೆ ನಾವು ಹೋಗುವಂಥ ರೂಟ್ ಅಷ್ಟು ಮಸ್ತ್ ಐತಿ. ನೀವು ಸುಮ್ಮನೆ ಗೂಗಲ್ ಒಳಗೆ ಹೋಗಿ ಬೆಸ್ಟ್ ಟ್ರೈನ್ ಜರ್ನಿ ಇನ್ ಕರ್ನಾಟಕ, ಬೆಸ್ಟ್ ಮಾನ್ಸೂನ್ ಟ್ರೈನ್ ಜರ್ನಿ ಇನ್ ಕರ್ನಾಟಕ, ಮಸ್ಟ್ ಡೂ ಟ್ರೈನ್ ಜರ್ನಿ ಇನ್ ಮಾನ್ಸೂನ್ ಅಂತ ಹೊಡೆದ್ರೆ ಟಾಪ್ ಒಳಗೆ ಬರೋದಂದ್ರೆ ನಮ್ಮ ಈ ಸುಬ್ರಹ್ಮಣ್ಯ ಸಕಲೇಶ್ಪುರದ ನಡಕ್ಕೆ ಬರುವಂಥ ಬಿಸ್ಲೆ ಘಾಟ್, ಶಿರಾಡಿ ಘಾಟ್, ವೆಸ್ಟರ್ನ್ ಘಾಟ್ಸ್ ಅಂತ ಏನು ಕರಿತೇವಲ್ಲ ನಾವು ಆ ಸೆಕ್ಷನ್ ಅಂತ ಒಂದು ಸೆಕ್ಷನ್ ನಾವು ಇವತ್ತು ಕವರ್ ಮಾಡತ್ತೇವೆ. ಇವತ್ತು ಡೇಟ್ ಬಂದ್ಬಿಟ್ಟು ಮೇ 31, 2025. ಇವತ್ತು ಯಾಕೆ ಕವರ್ ಮಾಡತ್ತೇನೆ ಅಂತಂದು ನಿಮ್ಗೆ ಮುಂದೆ ಜರ್ನಿ ಒಳಗೆ ತಿಳಿಸ್ಕೊಡ್ತೇನೆ. ಇನ್ನು ನಾನು ಮಂಗಳೂರಿಂದ ಟಿಕೆಟ್ ಬುಕ್ ಮಾಡೇನ್ರಿ, ಬಟ್ ಇಲ್ಲೇ ಕಬ್ಬಕ್ಕ ಪುತ್ತೂರು ಒಳಗೆ ಬೋರ್ಡ್ ಮಾಡೋ ಪರಿಸ್ಥಿತಿ ಬಂದೈತೆ. ಯಾಕಂತಂದ್ರೆ ನಾನು ಹುಬ್ಬಳ್ಳಿಯಿಂದ ವಿಜಯಪುರ ಮಂಗಳೂರು ಸ್ಪೆಷಲ್ ಐತಲ್ರಿ ಅದನ್ನ ತೊಗೊಂಬಂದೆ. ಸುಬ್ರಹ್ಮಣ್ಯ ನೆಕ್ಸ್ಟ್ ಆದಿಂದ ಅಲ್ಲಿ ನರಿಮೊಗರು ಅಂತ ಬರುತ್ತಲ್ರಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟೈತಿ. ಹಾಗಾಗಿ ನಮ್ಮ ಟ್ರೈನ್ ಆಲ್ಮೋಸ್ಟ್ 3.5 ತಾಸು ಡಿಲೇ ಆಗಿಬಿಡುತ್ತೆ. ಸೊ ನಾನು ನೆಕ್ಸ್ಟ್ ಇಲ್ಲಿ ಬಂಟ್ವಾಳ ಕೇಳ್ಕೊಬೇಕಂತ ಮಾಡಿದ್ದೆ, ಇಲ್ಲಿ ಮತ್ತೆ ಇನ್ನೂ ಡಿಲೇ ಆಗಿಬಿಡುತ್ತಲ್ರಿ. ಸುಮ್ಮ ಅಲ್ಲಿ ಹೋಗಿ 2 ರಿಂದ 3 ನಿಮಿಷ ಅಷ್ಟೇ ಗ್ಯಾಪ್ ಇತ್ತು ಆ ಟ್ರೈನಿಗೆ ಕ್ರಾಸಿಂಗಿಗೆ ಏನಾರ ತರಬಿದ್ರೆ ಸುಮ್ಮ ಸಮಸ್ಯೆ ಆಗ್ಬಿಡುತ್ತೆ ಅಂತಂದು ನಾನು ಸದ್ಯಕ್ಕೆ ಇಲ್ಲೇ ಕಬ್ಬಕ್ಕ ಪುತ್ತೂರು ಒಳಗೆ ಇಳ್ಕೊಂಬಿಟ್ಟೇನಿ. ನಾನು ಬೋರ್ಡಿಂಗ್ ಪಾಯಿಂಟ್ ಸದ್ಯಕ್ಕೆ ಚೇಂಜ್ ಮಾಡಿಲ್ರಿ. ಬೋರ್ಡಿಂಗ್ ಪಾಯಿಂಟ್ ಮಂಗಳೂರು ಒಳಗೆ ಐತಿ. ನೋಡೋಣ ಟಿ ಸರಿ ಏನಂತಾರಂತಂದು ಟ್ರೈನ್ ಬರಲಿ ಮಸ್ತ್. ಇವತ್ತು ನಮ್ದು ಪೂರ ಎಂಡ್ ಟು ಎಂಡ್ ಅಂದ್ರೆ ಕಬ್ಬಕ್ಕ ಪುತ್ತೂರಿಂದ ಯಶವಂತಪುರವ್ರಿಗೆ ವಿಸ್ಟಾಡಮ್ ಕೋಚ್ ಒಳಗೆ ಜರ್ನಿ ಐತ್ರಿ. ಬುಕ್ ಮಾಡೇನಿ. ಟಿ ಸರಿ ಏನು ಹೇಳ್ತಾರೆ ನೋಡ್ಕೊಂಡು ನಾವು ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ. ಜರ್ನಿ ಮಾತ್ರ ಚೊಕ್ಕಾಗೋದೈತಿ. ಸೊ ಸ್ಕಿಪ್ ಮಾಡ್ಕೊಂಡು ಸೀದಾ ನೀವು ಸುಬ್ರಹ್ಮಣ್ಯ ಸಕಲೇಶ್ಪುರಕ್ಕೆ ಹೋಗ್ಬೇಡ್ರಿ, ನಾನು ಬರ್ತೀನಿ, ಇಬ್ರು ಕೂಡ ಹೋಗೋಣ ಅಂತ. ಸ್ಕಿಪ್ ಮಾಡ್ದಂಗೆ ನೀವು ಕಂಟಿನ್ಯೂ ವಿಡಿಯೋನ ನೋಡ್ರಿ. ಜೊತೆಗೆ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾವು ಅನ್ಕೊಂಡಂಗೆ ನಮ್ಮ ಲಾಸ್ಟ್ ವೀಡಿಯೋದೊಳಗೆ 1,000 ಸಬ್ಸ್ಕ್ರೈಬರ್ನ ಅಂದ್ರೆ ಯೂಟ್ಯೂಬ್ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ವಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡ್ಕೊಂಡ್ಬಿಡ್ರಿ. ವಿಡಿಯೋ ಮುಗಿದಿಂದ ಕಮೆಂಟ್ ಮಾಡಿರಿ ಅಂತ ಈ ವಿಡಿಯೋ ಹೆಂಗಾಯ್ತು ಅನ್ನೋದಂತಂದು. ಇನ್ನು ನೆಕ್ಸ್ಟ್ ನಾವು ನಮ್ಮ ಟ್ರೈನಿಂದ ರೂಟ್ ಬಗ್ಗೆ ನೋಡೋದಾದ್ರೆ ಬೆಳಿಗ್ಗೆ 5:05 ಕಾರವಾರನ ಬಿಟ್ಟು ಇದು ಬಂದಿರುತ್ತೆ ರೀ. ಅಂಕೋಲ, ಗೋಕರ್ಣ ರೋಡ್, ಕುಮಟಾ, ಹೊನ್ನಾವರ ಮ್ಯಾಗ ಮುರುಡೇಶ್ವರದಿಂದ ನೆಕ್ಸ್ಟ್ ಇದು ಭಟ್ಕಳ, ಬೈಂದೂರು, ಮೂಕಾಂಬಿಕಾ ರೋಡ್, ಕುಂದಾಪುರ ಮ್ಯಾಗ ಉಡುಪಿ ಬಂದಿರುತ್ತೆ. ಉಡುಪಿಯಿಂದ ಸುರತ್ಕಲ್ಲಿಂದ ಇದು ಪಡಿಲ್ ಬೈಪಾಸ್ ಕ್ಯಾಬಿನ್ ಮ್ಯಾಗ ಇದು ಡೈರೆಕ್ಟಾಗಿ ಮಂಗಳೂರು ಜಂಕ್ಷನ್ಗೆ ಬರುತ್ತೆ. ಮಂಗಳೂರು ಸೆಂಟ್ರಲ್ಗೆ ಹೋಗಲ್ಲ. ಯಾಕಂದ್ರೆ ಮಂಗಳೂರಿಗೆ ಎಂಡ್ ಆಗುವಂಥ ಟ್ರೈನ್ ಅಥವಾ ಆಜು ಹೋಗುವಂಥ ಟ್ರೈನ್ ಅಷ್ಟೇ ಮಂಗಳೂರು ಸೆಂಟ್ರಲ್ಗೆ ಹೋಗ್ತಾವೆ ರೀ. ಸೊ ನಾರ್ತಿಂದ ಸೌತ್ಗೆ ಹೋಗುವಂಥ ಎಲ್ಲ ಟ್ರೈನ್ಗಳು ಮಂಗಳೂರು ಜಂಕ್ಷನಿಗೆ ಬರ್ತಾವೆ. ಮಂಗಳೂರು ಜಂಕ್ಷನಿಗೆ ಬಂದು ಇದು ಲೋಕೋ ರಿವರ್ಸಲ್ ಹೋಗುತ್ತೆ ರೀ. ಲೋಕೋ ಚೇಂಜ್ ಆಗುತ್ತೆ. ಅಂದ್ರೆ ಅಲ್ಲಿವರೆಗೂ ಮಂಗಳೂರುವರೆಗೂ ಇದು ಎಲೆಕ್ಟ್ರಿಕ್ ಲೋಕೋಮೋಟಿವ್ ಇರುತ್ತೆ ರೀ. ಮಂಗಳೂರಿಂದ ಬೆಂಗಳೂರು ಮಟ್ಟ ಇದು ಡೀಸೆಲ್ ಲೋಕೋಮೋಟಿವ್ ಇರುತ್ತೆ. ಸೊ ಮಂಗಳೂರಿಗೆ ಬಂದು ನೆಕ್ಸ್ಟ್ ಇದೆ ಬಂಟ್ವಾಳ, ಕಬ್ಬಕ್ಕ ಪುತ್ತೂರು, ಆಮೇಲೆ ನಮ್ದು ಮೇನ್ ಲೊಕೇಶನ್ ಆದಂಥ ಸುಬ್ರಹ್ಮಣ್ಯ ಸಕಲೇಶ್ಪುರ ಮ್ಯಾಗ ಹಾಸನ ಹೋಗ್ತೇವೆ ನಾವು. ಹಾಸನಿಂದ ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ, ಬಿಜಿನಗರ, ಯಡಿಯೂರು, ನೆಲಮಂಗಲ ಮ್ಯಾಗ ನಾವು ಹೋಗಿ ತಲುಪ್ತೇವೆ ರೀ. ನಮ್ಮ ಲಾಸ್ಟ್ ಸ್ಟಾಪ್ ಆದಂಥ ಯಶವಂತಪುರ. ಬೆಳಿಗ್ಗೆ 5:05 ಕಾರವಾರ ಬಿಟ್ಟಿರ್ತೀರಿ. ಹೇಳ್ದಂಗೆ ರಾತ್ರಿ 8:45 ನಮ್ದು ಲಾಸ್ಟ್ ಸ್ಟಾಪ್ ಆದಂಥ ಯಶವಂತಪುರನ ಹೋಗಿ ತಲುಪೋ ಟೈಮಿಂಗ್ ಐತಿ. ರಾತ್ರಿ ಲ್ಯಾಂಡ್ ಸ್ಲೈಡ್ ಆಗೈತೆ ಅಂತ ಹೇಳಿದ್ನಲ್ಲ ನಾನು. ಇಲ್ಲಿ ಸೈಡ್ ಆಗಿಬಿಡ್ತೇನೆ ನೋಡ್ರಿ ಸ್ಕ್ರೀನ್ ಒಳಗೆ. ಯಾಕಂದ್ರೆ ಆ ಕಡೆಯಿಂದ ಬರುವಾಗ ನಾನು ಕವರ್ ಮಾಡಿದ್ದೆ ಅಂದ್ರೆ ಪಾಪ ಆಗ ಜಸ್ಟ್ ಎಲ್ಲ ಲ್ಯಾಂಡ್ ಸ್ಲೈಡ್ ಕ್ಲಿಯರ್ ಮಾಡಿ ನಿಂತಿದ್ರು ಅವರು. ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕಾದ್ರೆ ನಾವು ಅವರಿಂದ ನಾವು ಮತ್ತೆ ಈ ಥರ ಜರ್ನಿನ ಕಂಟಿನ್ಯೂ ಮಾಡೋಕ್ಕಾಗತ್ತಿ. ರಾತ್ರಿ ಆ ಕಡೆಯಿಂದ ಬರುವಂಥ ಪಂಚಗಂಗಾ ಎಕ್ಸ್ಪ್ರೆಸ್, ಆಮೇಲೆ ಕಣ್ಣೂರಿಂದ ಬೆಂಗಳೂರಿಗೆ ಹೋಗುವಂಥ ಕಣ್ಣೂರು ಎಕ್ಸ್ಪ್ರೆಸ್ ಅವೆಲ್ಲ 5 ತಾಸು ಡಿಲೇ ಇದ್ದು ರೀ. ಹಾಗಾಗಿ ನಮ್ಮದು 3 ತಾಸು ಡಿಲೇ ಆಗಿಬಿಡುತ್ತೆ. ಹಾಗಾಗಿ ನಾನು ಮಂಗಳೂರಿಗೆ ಇಲ್ಲೇ ಹತ್ತುವಂಗೆ ಆಗ್ಬಿಡುತ್ತೆ. ನೋಡೋಣ ಅಂತ ಇನ್ನೊಂದು 20 ನಿಮಿಷ ಅಷ್ಟು ಹೋಯ್ತು ನಮ್ಮ ಟ್ರೈನಿಗೆ. ರೈಲು ಗಾಡಿ ಸಂಖ್ಯೆ 1651 ಕಾರವಾರ ನಿಂದ ಹಾಸನ್ ಮೂಲಕ ಯಶವಂತಪುರ ಹೋಗುವ ಯಶವಂತಪುರ ಎಕ್ಸ್ಪ್ರೆಸ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1 ಬಂದು ಸೇರಲಿದೆ. ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್. EV1 ಇದೆ ನಮ್ಮ ಕೋಚ್ ಇವತ್ತು. ಇವಾಗ ಜಸ್ಟ್ ಬ್ಯಾಗ್ ಇಟ್ಟು ಬಂದೆ ನಾನು. ಈಗ ಸ್ವಲ್ಪ ಸಮಾಧಾನ ಅನ್ಸತೈತಿ. ಯಾಕಂದ್ರೆ ಸಿಗುತ್ತೋ ಸಿಗುಲ್ಲೋ ಟ್ರೈನ್ ಅನ್ಕೊಂತ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದು ನಾನು. ಇನ್ನು ಹೇಳ್ಬೇಕಂದ್ರೆ ನಮ್ಮ ಟ್ರೈನಿಗೆ ಇಲ್ಲಿ ಕಬ್ಬಕ್ಕ ಪುತ್ತೂರೊಳಗೆ 2 ನಿಮಿಷ ಸ್ಟಾಪ್ ಐತ್ರಿ. 12:25 ಬರುತ್ತೆ. 12:27 ಇಲ್ಲಿಂದ ಹೊರಡುತ್ತೆ. ಅಂದ್ರೆ 2 ನಿಮಿಷ ಸ್ಟಾಪ್ ಆತ್ರಿ. ಟೋಟಲ್ ಒಂದು 15 ನಿಮಿಷ ಆತ್ರಿ ನಮ್ಮ ಟ್ರೈನ್ ಇಲ್ಲೇ ಸ್ಟಾಪ್ ಆಗೈತಿ. ಯಾಕಂದ್ರೆ ನಮ್ದು ಇನ್ನೂ ಟ್ರೈನಿಗೆ ಸಿಗ್ನಲ್ ಆಗಿಲ್ಲ. ಯಾವ ಕ್ರಾಸಿಂಗು ಏನಿಲ್ಲ ರೀ. ನೋಡೋಣಂತ ಯಾವಾಗ ಸಿಗ್ನಲ್ ಆಗತ್ತಂತಂದು. ಇನ್ನು ಹೇಳ್ಬೇಕಂದ್ರೆ ನಮ್ಗೆ ಟ್ರೈನ್ ಒಳಗೆ ನಿಮ್ಗೆ 2 ವಿಸ್ಟಾಡೋಮ್ ಕೋಚ್ ನಿಮ್ಗೆ ಸಿಗ್ತಾವೆ. ಇದು EV1, ಇದು EV2. ಬೆಸ್ಟ್ ಏನಂದ್ರೆ ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಾಗ ಅಣ್ಣಾವತ್ ಲೊಕೇಶನ್ ಸಿಗ್ತಾವ್ರಿ. ಯಾಕಂದ್ರೆ ಈ EV2 ಒಳಗೆ ನಿಮ್ಗೆ ಲಾಸ್ಟಿಗೆ ವಿವರ್ ಗ್ಯಾಲರಿ ಅಂತ ಇರುತ್ತಲ್ರಿ, ಅಲ್ಲಿ ಪೂರ ಬ್ಯಾಕ್ ಸೈಡ್ ನಿಮ್ಗೆ ಏನು ಯಾವ ಕೋಚು ಇರಲ್ಲ, ಇಂಜಿನ್ ಇರಲ್ರಿ, ಮಸ್ತ್ ವ್ಯೂ ಸಿಗುತ್ತೆ. ಇನ್ನು ಕಾರವಾರದಿಂದ ಹೋಗುವಾಗ ನಿಮ್ಗೆ ಫ್ರಂಟಿಗೆ ಬಂದ್ಬಿಡುತ್ತಲ್ರಿ ವಿಸ್ಟಾಡೋಮ್ ಕೋಚಸ್ ಎಲ್ಲ, ಇಂಜಿನ್ ಬಂದ್ಬಿಡತ್ರಿ.
ಈ ಕಡೆ ನಿಮ್ಗೆ ಯುವಜಿ ಬರುತ್ತೆ. ಬೆಸ್ಟ್ ನಿಮ್ಗೆ ಬೆಂಗಳೂರು ಸೈಡಿಂದ ಬರುವಾಗ. ಇನ್ನು ನೆಕ್ಸ್ಟ್ ಹೇಳ್ಬೇಕಂದ್ರೆ ನಮ್ದು EV1 ಹೇಳ್ದಂಗೆ ಸೀಟ್ ಇಂಟೀರಿಯರ್ ಎಲ್ಲ ಆಮೇಲೆ ನೋಡೋಣ ಅಂತ. ಯಾಕಂದ್ರೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಸುಬ್ರಹ್ಮಣ್ಯ, ಅದಾದ್ಮೇಲೆ ಸಕಲೇಶ್ಪುರ. ಅವೆರಡೂ ಮಸ್ತಾಗಿ ಕವರ್ ಮಾಡ್ಬಿಡೋಣ್ರಿ ಫಸ್ಟ್. ಆಮೇಲೆ ಉಳಿದಿದ್ದ ಜರ್ನಿ ಒಳಗೆ ನಾವು ನಮ್ದು ಟ್ರೈನ್ ಡೀಟೇಲ್ಸ್ ಬಗ್ಗೆ, ಇಂಟೀರಿಯರ್ ಬಗ್ಗೆ ಎಲ್ಲ ನೋಡ್ಕೊಂತ ಹೋಗೋಣಂತ. ಡಿಪಾರ್ಟ್ ಆದವ್ರು ನಾವು ಕಬಕ ಪುತ್ತೂರಿಂದ ಒಂದು 25 ಮಿನಿಟ್ಸ್ ಡಿಲೇ ಆಗಿ. ಬೆಳಿಗ್ಗೆ ಬರುವ ಮಳಿ ಇತ್ರಿ, ಇವಾಗ ಮಳಿನ ಇಲ್ಲ. ಫುಲ್ ನೋಡಾತಿರು ಎಲ್ಲ ಹಸಿ ಇನ್ನೂ ಹಂಗೈತಿ. ಇವಾಗ ಬಿಸಿಲು ಬದತಿ. ನಿಮ್ಗೊಂದು ಬೆಸ್ಟ್ ವ್ಯೂ ತೋರಿಸ್ತೇನೆ ನೋಡ್ರಿ. ಈಗ ಆಗಲ್ಲ ಹೇಳಿದ್ನಲ್ರಿ, ವ್ಯೂವರ್ಸ್ ಗ್ಯಾಲರಿ ಮುಂದೆ ನಿಮ್ಗೆ ಲೋಕೋಮೋಟಿವ್ ನೋಡಕ್ ಸಿಗತ್ತ ಅಂತಂದು ಇಷ್ಟು ಕ್ಲೋಸ್ ಆಗಿ ನಮಗೆ ಲೋಕೋ ನೋಡಕ್ ಸಿಗತ್ತ ನೋಡ್ರಿ ಇವತ್ತು. ನಮ್ಮ ಬ್ಯಾಂಕರ್ಸ್ ರೆಡಿ ಆಗಿ ನಿಂತಾವ ನೋಡ್ರಿ. ಇವನ್ನ ನಮಗೀಗ ಹಿಂದ್ಗಡೆ ಅಟ್ಯಾಚ್ ಮಾಡ್ತಾರೆ. ಯಾಕಂತಂದು ಕೆಳಗೆ ಇಳಿದು ಮಾತಾಡೋಣ ಅಂತ್ರಿ. ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತ್ರಿ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ. ಇದ್ರ ಸಂಬಂಧ ನಾವು ಕಾಯತಿದ್ವಿ, ಟ್ರೈನ್ ಒಳಗಿರುವಂಥ ಎಲ್ಲ ಪ್ಯಾಸೆಂಜರ್ನು ಕಾಯತಿದ್ರು. ಆಲ್ಮೋಸ್ಟ್ ಭಾಳ ಜನ ಇಲ್ಲಿಂದನೂ ಬೋರ್ಡ್ ಮಾಡಿದ್ರೆ. ಯಾಕಂದ್ರೆ ಮೇನ್ ಅಟ್ರಾಕ್ಷನ್ ಇದಲ್ರಿ ಮೇನ್ ಈ ರೂಟಿಗೆ, ಅಂದ್ರೆ ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರ ಮಠ. ಇನ್ನು ಇದೇನು 55 ಕಿಲೋಮೀಟರ್ ಸೆಕ್ಷನ್ ಐತಲ್ರಿ, ಅನ್ನಾವತ್ ಲೊಕೇಶನ್ ಸಿಗುತ್ತವ. ಆಲ್ರೆಡಿ ನೀವು ನೋಡಿರ್ತೀರಿ. ಆದ್ರೂ ಈಗ ಮಾನ್ಸೂನ್ ಟೈಮ್ ಅಲ್ರಿ, ನಾ ಬೆಳಿಗ್ಗೆನ ಬಂದೇನಲ್ರಿ, ಇಷ್ಟು ಮಸ್ತ್ ಆಗೈತೆ ಹೇಳ್ರಿ. ಮಳೆ ಒಂದಿಲ್ಲ ಅಷ್ಟೇ, ಅನ್ನಾವತ್ ಅಂದ್ರೆ ಲೊಕೇಶನ್ ನಮಗೆ ನೋಡಕ್ ಸಿಗುತ್ತಾವ. ಟೋಟಲ್ ಇದೊಂದು 55 ಕಿಲೋಮೀಟರ್ ನಮಗೆ ನಾನ್ ಸ್ಟಾಪ್, 57 ಟನಲ್ಸ್, 109 ಬ್ರಿಡ್ಜ್, ಒಂದು 25 ವಾಟರ್ ಫಾಲ್ಸ್ ನಮಗೆ ನೋಡಕ್ ಸಿಗುತ್ತಾವ. ಇನ್ನು ಸುಬ್ರಹ್ಮಣ್ಯ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲೇ ನಮ್ಮ ಟ್ರೈನಿಗೆ 10 ನಿಮಿಷ ಸ್ಟಾಪ್ ಐತ್ರಿ. ಯಾಕಂದ್ರೆ ಇಲ್ಲಿ ನಮ್ಮ ಟ್ರೈನಿಗೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ಯಾಕಂದ್ರೆ ನಾವಿನ್ನ ಎಲಿವೇಶನ್ ಸಿಗುತ್ತಲ್ರಿ, ನಾವು ನಮ್ಮ ಟ್ರೈನ್ ಕ್ಲೈಂಬ್ ಆಗ್ಬೇಕ್ರಿ ಇನ್ನ ಮೇಲ್ಗಡೆ, ಅಂದ್ರೆ ಅಪೋರ್ ಡೈರೆಕ್ಷನ್ ಹೋಗ್ಬೇಕಾಗತ್ತೆ ನಾವು. ಹಂಗಾಗಿ ಒಂದ ಲೋಕೋಮೋಟಿವ್ ಅಷ್ಟು ಪವರ್ ಜನರೇಟ್ ಆಗೋಲ್ಲಲ್ರಿ ನಮ್ಮ ಇಡೀ ಟ್ರೈನ್ ಫುಲ್ ಮಾಡುವಷ್ಟು. ಹಂಗಾಗಿ ಹಿಂದ್ಗಡೆ ಬ್ಯಾಂಕರ್ಸ್ನ ಅಟ್ಯಾಚ್ ಮಾಡ್ತಾರೆ. ಈ ಸೈಡ್ ಸುಬ್ರಹ್ಮಣ್ಯ ಸೈಡಿಂದ ಹೋಗುವಾಗ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ, ಹಿಂದ್ಗಡೆ ಸಕಲೇಶ್ಪುರದಾಗ ಹೋಗಿ ಡಿಟ್ಯಾಚ್ ಮಾಡಿಬಿಡ್ತಾರೆ. ವಾಪಸ್ ನೀವೇನು ಸಕಲೇಶ್ಪುರದಾಗಿಂದ ಸುಬ್ರಹ್ಮಣ್ಯ ಸೈಡ್ ಹೋಗ್ಬೇಕಂತಂದ್ರೆ ಅಲ್ಲೇ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ಯಾಕಂದ್ರೆ ಆ ಸೈಡಿಂದ ಡೌನ್ ಸೈಡ್ ಬಿಡ್ಬೇಕಾಗತ್ತಲ್ರಿ. ಸೊ ಹಂಗಾಗಿ ಒಂದ ಇಂಜನಿಗೆ ಬ್ರೇಕಿಂಗಿಗೆ ಕರೆಕ್ಟ್ ಆಗಲ್ಲ ಅಂತಂದು ಆ ಸೈಡಿಂದ ಬರುವಾಗ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ಸೊ ನಾವೊಂದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಡಿಲೇ ಅದೇವಿ. ನೋಡೋಣ ಅಂತ. ಭಾಳ ಜನ ಇಲ್ಲಿಂದ ಬೋರ್ಡ್ ಮಾಡಿದ್ರೆ ಹೇಳ್ದಂಗೆ. ಇನ್ನು ನಮ್ಮ ವಿಸ್ಟಾಡಮ್ ಕೋಚಿಂದ ಅಸಲಿ ಮಜಾ ಸ್ಟಾರ್ಟ್ ಆಗತ್ರಿ. ಇದು ಒಂದೇ ರೀಸನ್ ಸಂಬಂಧ ನಾವು ಈ ಕೋಚ್ನ ಪ್ರಿಫರ್ ಮಾಡಿದ್ದು. ಎಷ್ಟು ಮಸ್ತ್ ನಿಮ್ಗೆ ಒಳಗಿಂದ ಹೊರಗಿಂದ ಎಲ್ಲ ಕಡೆಯಿಂದ ನಿಮ್ಗೆ ಆಲ್ಮೋಸ್ಟ್ ವ್ಯೂ ಮಸ್ತ್ ಕಾಣುತ್ತೆ. ಶೆಲ್ಟರ್ ಗಿಲ್ಟರ್ ಎಲ್ಲ ಮಸ್ತ್ ಮಾಡ್ಯಾರ ನೋಡ್ರಿ. ಅವನು ಒಂಥರ ಡಿಫ್ರೆಂಟ್ ಟೈಪ್ ನೋಡೋ ಆಸೆ ಆಯ್ತು ನಮಗೆ. ಸ್ಟಾರ್ಟ್ ಅದು ನೋಡ್ರಿ, ಮಸ್ತ್ ಮಸ್ತ್ ಲೊಕೇಶನ್. ಜಸ್ಟ್ ಈಗ ನಾವು ಸುಬ್ರಹ್ಮಣ್ಯ ಕ್ರಾಸ್ ಮಾಡೇವ್ರಿ.
ಒಳಗೆ ಕುಂತಾಗ ನಿಮ್ಗೆ ಯಾವ ಥರ ವ್ಯೂ ಕಾಣಿಸುತ್ತೆ ಅಂತ ಈಗ ತೋರಿಸ್ತಾ ನೋಡ್ರಿ. ಫುಲ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ವ್ಯೂ ಕಂಡುಬಿಡುತ್ತೆ ನಿಮ್ಗೆ. ಸೀಟು ಹೆವಿ ಕಂಫರ್ಟಬಲ್ ಅದಾವೆ. ಕಂಟಿನ್ಯೂಸ್ ನಿಮ್ಗೆ ಈ ರೂಟ್ ಒಳಗೆ ಟನಲ್ ಬರ್ತಾವೆ. ಟನಲ್ ಎಕ್ಸಿಟ್ ಆಗೋತ್ಲೆ ಒಂದು ಲೊಕೇಶನ್ ಬರ್ತಾವೆ. ಪ್ರತಿ ಸಲ ನಾವು ಟನಲ್ ಬರ್ತಾವಲ್ಲ ರೀ, ಅದರ ನೆಕ್ಸ್ಟ್ ಲೊಕೇಶನ್ ಚೊಕ್ಕ ಇರ್ತಾವೆ. ಫೈನಲಿ 55 ಕಿಲೋಮೀಟರ್ 3.5 ತಾಸು ಜರ್ನಿ ಕವರ್ ಮಾಡ್ಕೊಂಡು ನಮ್ಮ ಟ್ರೈನ್ ಮಾತ್ರೆಗೆ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ಗೆ. ಇಲ್ಲೂ ನಮ್ಮ ಟ್ರೈನ್ ಒಂದು 25 ಮಿನಿಟ್ಸ್ ಡಿಲೇ ಐತಿ. ಇನ್ನು ಹೇಳ್ಬೇಕಂದ್ರೆ ಅಲ್ಲಿ 10 ನಿಮಿಷ ಸ್ಟಾಪ್ ಐತಿ. ಯಾಕಂದ್ರೆ ಸುಬ್ರಹ್ಮಣ್ಯ ಒಳಗೆ ಯಾಡ್ ಮಾಡಿರುವಂಥ ಬ್ಯಾಂಕರ್ಸ್ನ ಇಲ್ಲಿ ಡಿಟ್ಯಾಚ್ ಮಾಡ್ತಾರೆ. ವಾಪಸ್ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಟ್ರೈನಿಗೆ ಮುಂದ್ಗಡೆ ಬ್ರೇಕರ್ಸ್ ಆಗಿ ಅಟ್ಯಾಚ್ ಮಾಡಿ ಈ ಕಡೆಯಿಂದ ಕಳಿಸ್ಬಿಡ್ತಾರೆ. ಇನ್ನು ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ಅಣ್ಣ ಹೋಗ್ತಾರೆ. ನೀವು ನೋಡೇ ಬಿಟ್ರಿ ನೀವು ಥ್ರೂ ಔಟ್ ದ ಜರ್ನಿ ಮಸ್ತ್ ಎಕ್ಸ್ಪೀರಿಯನ್ಸ್ ಇದೆ. ಮಳೆ ಒಂದಾಗಲಿಲ್ಲ, ಒಂದ ಬೇಜಾರಿ. ಅದು ಬಿಟ್ರೆ ಜರ್ನಿ ಮಾತ್ರ ಚೊಕ್ಕ ಆತ. ಪ್ರತಿಯೊಬ್ಬರು
ಸೀಟ್ನ ವಿಂಡೋ ಸೈಡ್ ರೊಟೇಟ್ ಮಾಡ್ಕೊಂಡು ಡೋರಿಗೆ ಬಂದಂಥ ಫೋಟೋ ವಿಡಿಯೋ ಕಂಟಿನ್ಯೂಸ್ ಆಗಿ ಎಲ್ಲನೂ ಮಸ್ತ್ ಎಂಜಾಯ್ ಮಾಡ್ತಿದ್ರು. ನಾನು ಕಂಟಿನ್ಯೂ ಏನು ಮಾತಾಡಕ್ಕೆ ಹೋಗ್ಲಿರಿ, ಸುಮ್ಮನೆ ವಿಡಿಯೋ ಅಷ್ಟೇ ಮಾಡ್ಕೊಂಡ್ಬಿಟ್ಟೆ. ಯಾಕಂದ್ರೆ ಎಲ್ಲರೂ ವಿಡಿಯೋ ಮಾಡತ್ತಿರ್ತಾರಲ್ರಿ, ಸುಮ್ಮನೆ ಏನು ಮಾತಾಡೋದು ಬೇಡ ಅಂತಂದು ಸುಮ್ಮನೆ ಬಿಟ್ಟೆ. ನೋಡತ್ತಾರೆ ನಮ್ಮ ಟ್ರೈನ್ ಸಕಲೇಶ್ಪುರ ರೈಲ್ವೆ ಸ್ಟೇಷನ್. ಇಲ್ಲಿ ಕೂಡ ಶೆಲ್ಟರ್ದೆಲ್ಲ ಕೆಲಸ ಆಗೈತ್ರಿ, ಆಲ್ಮೋಸ್ಟ್ ಮುಗ್ದವು. ಬೆಳಿಗ್ಗಿಂದ ಟಿಫಿನ್ ಏನು ಮಾಡೇ ಇಲ್ರಿ. ಏನಾರ ತೊಗೋಬೇಕಂದ್ರು ಸ್ಟಾಲ್ ಆ ಕಡೆ ಪೂರ ಅಲ್ಲಿ ಮುಂದೆ ಐತ್ರಿ. ಇಲ್ಲೇ ಸೈಡ್ ಪೆಂಟ್ರಿ ಒಳಗೆ ನೂಡಲ್ಸ್, ಎಗ್ ಬಿರಿಯಾನಿ, ಕಾಫಿ ಟೀ ಅವೆಲ್ಲ ಅವೈಲೇಬಲ್ ಅದಾವು. ನೋಡೋಣ ತೊಗೊಂಡು ಹೇಳ್ತೇನೆ. ಟಿ ಸರ್ ಈಗ ಬಂದಾರ್ರಿ. ನಾ ಸಿಟಿಂದ ಏನಾಗದಂತ ಆಗ ನೋಡಕ್ ಮುಂದೆ ಮಾಡಿದ್ದೆ, ಇವಾಗ ಜಸ್ಟ್ ಬಂದಾರ ಟಿ ಸರ್. ಇನ್ನು ನಿಮಗೆ ಜರ್ನಿ ಸ್ಟಾರ್ಟ್ ಆಗುವಾಗ ಹೇಳಿದ್ನಿ ನಾನು 31 ಮೇ ಇವತ್ತು ಯಾಕೆ ಜರ್ನಿ ಮಾಡತ್ತೀರಿ ಅಂತ ಮುಂದೆ ಹೇಳ್ತಾನಂತಂದು. ರೀಸನ್ ಏನಪ್ಪಾ ಅಂತಂದ್ರೆ ಇವತ್ತು ಲಾಸ್ಟ್ ರೀ ಟ್ರೈನ್. ಇದು ಹೋಗಿ ಈಗ ಬೆಂಗ್ಳೂರಿಗೆ ಹೋಗಿ ಮುಟ್ತಾನು ಮುಗಿತ್ರಿ. ಇನ್ನು ಡೇ ಟೈಮ್ ಒಳಗೆ ಆಲ್ಮೋಸ್ಟ್ ನನಗೇನ್ರಿ 5 ತಿಂಗಳ ಜೂನಿಂದ ನವೆಂಬರ್ ಮಟ್ಟ ಡೇ ಟೈಮ್ ಒಳಗೆ ಎಲ್ಲ ಟ್ರೈನು ಕ್ಯಾನ್ಸಲ್ ಮಾಡಿಬಿಟ್ಟಾರಿ. ಪೂರ ಇದು ಎಲೆಕ್ಟ್ರಿಫಿಕೇಶನ್ ವರ್ಕ್ ಸಂಬಂಧ ನಮ್ಮ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್, ಕಾರವಾರ ಎಕ್ಸ್ಪ್ರೆಸ್, ಮಂಗಳೂರು ಜಂಕ್ಷನ್, ವೀಕ್ಲಿ ಎಕ್ಸ್ಪ್ರೆಸ್ ಅಂದ್ರೆ ಇದ್ರದ ಪೇರ್ ಎಲ್ಲ ಕಂಪ್ಲೀಟಾಗಿ ಎಲ್ಲ ಟ್ರೈನು ಕ್ಯಾನ್ಸಲ್ ಆಗಿಬಿಟ್ಟವ್ರಿ. ಇನ್ನು ನಿಮ್ಗೆ ಈ ಸೆಕ್ಷನ್ ಡೇ ಟೈಮ್ ನೋಡಕಂದ್ರೆ ಸಿಗೋದೇ ಇಲ್ರಿ. ಇವತ್ತು ಲಾಸ್ಟ್ ಅಪರ್ಚುನಿಟಿ ಐತೆ. ಅದಕ್ಕೆ ಇವತ್ತು ನಾನು ಜರ್ನಿನ ಅಂದ್ರೆ ಈ ರೂಟ್ನ ಕವರ್ ಮಾಡಿಬಿಟ್ಟೆ. ನಿಮ್ಗೆ ಹಂಗೂ ಡೇ ಟೈಮ್ ಒಳಗೆ ಬೇಕಂತಂದ್ರೆ ವಿಜಯಪುರ ಮಂಗಳೂರು ಸ್ಪೆಷಲ್ ಫೇರ್ ಸ್ಪೆಷಲ್ ಐತಲ್ರಿ, ಅದು ನಿಮಗೆ ಸಿಗುತ್ತೆ. ಬಟ್ ಎಡಕುಮಾರಿ ಟನಲ್, ಎಡಕುಮಾರಿ ರೈಲ್ವೆ ಸ್ಟೇಷನ್ ಐತಲ್ರಿ, ಅಲ್ಲಿಂದ ಕ್ಲಿಯರ್ ಆಗಿದ್ರೆ ಬೆಳಗಾಗಿರುತ್ತೆ. ಅಲ್ಲಿಂದ ನೀವು ಜರ್ನಿನ ಕಂಟಿನ್ಯೂ ಎಂಜಾಯ್ ಮಾಡ್ಕೊತ ಹೋಗ್ಬೋದು. ಬಟ್ ಆ ಟ್ರೈನ್ ಒಂದು 2 ತಾಸು ಏನು ಹೆಚ್ಚು ಕಡಿಮೆ ಟೈಮಿಂಗ್ ಒಳಗೆ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಜರ್ನಿ ನೋಡಕ್ಕೆ ಸಿಗತ್ತೆ. 4 ಗಂಟೆಗೆ ಅಂದ್ರೆ ಸಕಲೇಶ್ಪುರಕ್ಕೆ ಬರುತ್ತಲ್ರಿ, ಅದು 6 ಗಂಟೆಗೆ ಬರೋಂಗೆ ಆಗ್ಬೇಕ್ರಿ. ಅದು 6 ಗಂಟೆಗೆ ಆ ಟ್ರೈನ್ ಸಕಲೇಶ್ಪುರಕ್ಕೆ ಬಂದ್ಬಿಟ್ರೆ ಇಲ್ಲಿಂದ ಬೆಳಕಾಗಿಬಿಡತ್ರಿ. ಕಂಟಿನ್ಯೂ ಆಗಿ ನೀವು ಜರ್ನಿನ ಎಂಜಾಯ್ ಮಾಡ್ಬೋದು. ಭಾಳ ಜನ ಟೂರಿಸ್ಟಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈ ಯಾವ ಟ್ರೈನ್ ಇಲ್ಲ ಇಲ್ರಿ ಡೇ ಟೈಮ್ನಾಗ ಈ ರೂಟ್ ಕವರ್ ಮಾಡಕ್ಕೆ. ಹಂಗಾಗಿ ಈ ಟೈಮ್ ಒಳಗೆ ಇದು ಎಲೆಕ್ಟ್ರಿಫಿಕೇಶನ್ ವರ್ಕ್ ನಡೆಸೋದು ಬೇಕಾಗಿತ್ತು ಅನಿಸ್ಬಿಡತ್ತೆ. ಯಾಕಂದ್ರೆ ಮೇನ್ ಪೀಕ್ ಸೀಸನ್ ರೀ ಇದು, ಮಾನ್ಸೂನ್. ಅಂಥದ್ರೊಳಗೆ ವಿಸ್ಟಾಡಮ್ ಕೋಚ್ ಇದ್ಬಿಟ್ರೆ ಗೊತ್ತಾಯ್ತು ನಿಮ್ಗೆ, ಫುಲ್ ಟೂರಿಸ್ಟ್ ಗಿರಿಸ್ಟೆಲ್ಲ ಭಾಳ ಜನ ಬರ್ತಾರೆ ಇಲ್ಲಿ. ಭಾಳ ರೆವೆನ್ಯೂ ಜನರೇಟ್ ಆಗಿತ್ತು ಈ ಸೀಸನ್ ಒಳಗೆ. ಬಟ್ ಇದೇ ಸೀಸನ್ ಒಳಗೆ ಅವ್ರು ಎಲೆಕ್ಟ್ರಿಫಿಕೇಶನ್ ವರ್ಕ್ ಸಂಬಂಧ ಕಂಪ್ಲೀಟ್ ಎಲ್ಲ ಟ್ರೈನು ಕ್ಯಾನ್ಸಲ್ ಮಾಡಿಬಿಟ್ಟಾರ. ಅದೇನು ಪ್ಲಾನ್ ನಮಗೆ ಗೊತ್ತಿಲ್ಲ ರೀ, ಯಾಕೆ ಎಲ್ಲ ಅವ್ರಿಗೆ ಗೊತ್ತಿರೋದು ಬಿಡ್ರಿ. ಬಟ್ ಈಗ ಮಾಡ್ಬೋದೈತ್ರಿ, ಇನ್ನೊಂದು ಸ್ವಲ್ಪ ದಿನ ತಡ ಮಾಡ್ಬೇಕಿತ್ತು, ಇಲ್ಲ ಜಲ್ದಿನ ಮುಗಿಸ್ಬಿಡ್ಬೇಕಿತ್ತು. ಈಗ ಭಾಳ ಜನ ರೀ ಆಲ್ಮೋಸ್ಟ್ ನಾರ್ತ್ ಸೈಡಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ ರೀ ಒಂದು ಜರ್ನಿ ಕವರ್ ಮಾಡ್ಕೋಬೇಕು. ಮಾನ್ಸೂನ್ ಒಳಗೆ ಈ ಜರ್ನಿ ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಂತಂದು ಸಿಗ್ನಲ್ ಆತ್ರಿ. ಒನ್ 6515 ಅಂದ್ರೆ ಯಶವಂತಪುರ ಎಕ್ಸ್ಪ್ರೆಸ್ ಇವಾಗ ಅಂತಾರೆ ಹಾಸನ್ ಜಂಕ್ಷನ್ಗೆ. ಹಾಸನ್ಗೆ ಜಂಕ್ಷನ್ ಯಾಕಂತಾರೆ ಅಂದ್ರೆ ಇಲ್ಲಿಂದ ನಮಗೆ 4 ಲೈನ್ ಸಿಗ್ತಾವ್ರಿ. ಒಂದು ನಾವು ಬಂದು ಮಂಗಳೂರು ಸೈಡಿಂದ ಇನ್ನೊಂದು ಲೈನ್ ಇಲ್ಲಿಂದ ಹೋಗುತ್ತೆ, ಬೆಂಗಳೂರು ಸೈಡ್ ಇನ್ನೊಂದು ಲೈನ್ ಇಲ್ಲಿಂದ ಹೋಗುತ್ತೆ, ಮೈಸೂರು ಸೈಡ್ ಇನ್ನೊಂದು ಲೈನ್ ಇಲ್ಲಿಂದ ಹೋಗುತ್ತೆ, ಅರಸೀಕೆರೆ ಸೈಡ್. ಹಂಗಾಗಿ ಹಾಸನ್ಗೆ ಜಂಕ್ಷನ್ ಅಂತಾರೆ. ಇಲ್ಲಿ ನೋಡತ್ತೀರಿ ಹಾಸನ್ ಜಂಕ್ಷನ್. ಭಾಳ ಜನ ಇದ್ರಿ ಇಲ್ಲಿ. ಇನ್ನು ನಮ್ದು ಟ್ರೈನಿಂದ ಕೋಚ್ ಕಂಪೋಸಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ಟೋಟಲ್ ಇದ್ರೊಳಗೆ 2 EV ಅಂದ್ರೆ ವಿಸ್ಟಾಡಮ್ ಕೋಚ್ ಸಿಗ್ತಾವ್ರಿ. 5 ನಿಮ್ಗೆ ಸೆಕೆಂಡ್ ಸೀಟಿಂಗ್ ಸಿಗುತ್ತಾವೆ, ಒಂದು ಚೇರ್ ಕಾರ್ ಸಿಗುತ್ತೆ, ಒಂದು ಸ್ಲೀಪರ್, ಒಂದು 3rd AC, ಮತ್ತು 2 ನಿಮ್ಗೆ ಲಾಸ್ಟಿಗೆ ಜನರಲ್ ಸಿಗ್ತಾವೆ. ವಿಸ್ಟಾಡಮ್ ಕೋಚದ ಇಂಟೀರಿಯರ್ಸ್ ನೋಡೋಣ ಬರ್ರಿ. ಈಗ ಒಳಗೆ ಬಂದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಸ್ಪೇಸ್ ಸಿಗುತ್ತೆ ರೀ. ಇಲ್ಲೇ ಅಲ್ಲೇ CCTV ಸಿಗುತ್ತೆ. 2 ಸೈಡ್ ನಿಮಗೆ ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟ್ ಐತಿ. ಬಿಟ್ರಿ ಇಲ್ಲಿ ಒಂದು ದೊಡ್ಡ ಮಿರರ್, ಇಲ್ಲಿ ವಾಶ್ ಮಿಷನ್ ಐತ್ರಿ. ಮಿರರ್ ನೋಡ್ರಿ ಇಲ್ಲಿ ಟಚ್ ಕಂಟ್ರೋಲ್ ಇತ್ತು, ಬಟ್ ಈಗ ವರ್ಕ್ ಇಲ್ರಿ ಅದು. ಸೊ ಈ ಕಡೆ ನಿಮ್ಗೆ ಆಟೋಮೆಟಿಕ್ ಡೋರ್ ಸಿಗುತ್ತೆ. ಫುಲ್ ಹೆವಿ ಐತ್ರಿ. ಇದು ಮಾತ್ರ ಸ್ವಲ್ಪ ಆಜು ಬಾಜು ಬಂದ್ರೆ ಸಾಕು ಓಪನ್ ಆಗಿಬಿಡುತ್ತೆ. ಸೊ ನಿಮ್ಗೆ ಒಳ ಸಿಗುತ್ತೆ. ಸೊ ಒಳ ಬಂದ ತಕ್ಷಣ ನಿಮ್ಗೆ ಈ ರೀತಿ ಫುಲ್ ಕೋಚ್ ನೋಡಕ್ಕೆ ಸಿಗುತ್ತೆ. ಟೋಟಲ್ ಬರೀ 44 ಸೀಟ್ಸ್ ಅಷ್ಟೇ ಅಲ್ರಿ, ಫುಲ್ ಹೆವಿ ಅಂದ್ರೆ ಹೆವಿ ನಿಮ್ಗೆ ಸ್ಪೇಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಅಲ್ಲಿ ಲಗೇಜ್ ರಾಕ್ ಇಟ್ಟು ಸ್ವಲ್ಪ ಲುಕ್ ಹಾಳು ಮಾಡಿಲ್ರಿ. ಯಾಕಂದ್ರೆ ಇಲ್ಲಿ ಕೋಚ್ ಎಂಟ್ರೆನ್ಸ್ಗೆ ಇಲ್ಲೇ ಮಾಡಿಬಿಟ್ಟಾರೆ ಲಗೇಜ್ ಸ್ಪೇಸ್. ನೋಡತ್ತೀರ 2 ಸೈಡ್ ಫುಲ್ ಲಗೇಜ್ ಸ್ಪೇಸಿಗೆ ಇಲ್ಲೇ
ಜಾಗ ಮಾಡಿಕೊಟ್ಟು ಅದ್ರದ್ದು ಮಸ್ತ್ ನಮ್ಗೆ ಹೆಚ್ಚಿಗೆ ವ್ಯೂಸ್ ಕೋಚ್ ಒಳಗಿಂದ ನೋಡುವಂಗೆ ಮಾಡ್ಯಾರ. ಇನ್ನು ನೆಕ್ಸ್ಟ್ ಸೀಟ್ ಕಂಫರ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಫುಲ್ ಹೆವಿ ರೀ. ಫಸ್ಟ್ ಟೈಮ್ ಇಷ್ಟು ಕಂಫರ್ಟ್ ಟ್ರೈನ್ ಒಳಗೆ ನಾನು ಸೀಟ್ ನೋಡತ್ತೇನೆ ರೀ. ಅಣ್ಣವತ್ತು ಕಂಫರ್ಟ್ ಐತಿ. ಇನ್ನು ಲೆಗ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಫುಲ್ ಹೆವಿ ಐತ್ರಿ. ನೋಡತ್ತೀರಿ ನಾವು ಹೇಳಿದಲ್ಲ ರೀ ಬರೀ 44 ಸೀಟ್ಸ್ ಅಷ್ಟೇ ಅಂತಂದು. ಹಂಗಾಗಿ ಭಾಳ ಅಂದ್ರೆ ಭಾಳ ನಮ್ಗೆ ಸ್ಪೇಸ್ ಸಿಗುತ್ತೆ. ಜೊತೆಗೆ ಇಷ್ಟು ದೊಡ್ಡ ಮಿರರ್ ಸಿಗುತ್ತೆ ರೀ ನಮ್ಗೆ ನೋಡೋಕೆ ಫುಲ್ ಎರಡೂ ಸೈಡ್. ಆಮೇಲೆ ಮೇಲೂ ನೋಡತ್ತಿರ್ಬೋದು ನೀವು, ಅಲ್ಲಿ ಕೂಡ ನಮಗೆ ವ್ಯೂ ಸಿಗುತ್ತೆ. ಅಲ್ಲಿ ಒಂದು ಸ್ವಲ್ಪ ನಮ್ಗೆ ಜಾಸ್ತಿ ಸಿಗುತ್ತೆ ರೀ. ಇಲ್ಲಿ ಸ್ವಲ್ಪ ಶೇಡ್ ಬಂದ್ಬಿಡತ್ತೆ, ಲ್ಯಾಮಿನೇಷನ್ ಶೇಡ್ ಟೈಪ್ ಮಾಡಿಬಿಟ್ರೆ ಅದನ್ನ ಬಿಸಿಲಿನ ಸಮಾನ ಅನ್ಸುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಐತಿ, ಬಾಟಲ್ ಹೋಲ್ಡರ್ ಐತಿ, ಇದೆ ಫುಟ್ ರೆಸ್ಟ್. ಇನ್ನು ನೆಕ್ಸ್ಟ್ ಚಾರ್ಜಿಂಗ್ ಸಾಕೆಟ್ ಬಗ್ಗೆ ಮಾತಾಡ್ಬೇಕಂದ್ರೆ 2 ಸೀಟಿಗೆ 2 ಚಾರ್ಜಿಂಗ್ ಸಾಕೆಟ್ ಅದಾವೆ ರೀ. ಬಿಟ್ಟರೆ ಸೀಟ್ ರಿಕ್ಲೈನರ್ ಕೂಡ ಇಲ್ಲಿ ಐತಿ, ಈ ಸೈಡ್ ಇಲ್ಲಿ ಐತಿ, ಈ ಸೈಡ್ ಇಲ್ಲಿ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಸಪ್ರೇಟ್ ಇರೋದಕ್ಕೆ ಹ್ಯಾಂಡಲ್ ಟೈಪ್ ಗೇರ್ ಏನಿಲ್ಲ ರೀ. ಮತ್ತು ನಿಮ್ಗೆ ಟ್ರೇ ಟೇಬಲ್ ಬೇಕಂದ್ರೆ ಇದು ಓಪನ್ ಮಾಡಿರಿ. ಓಪನ್ ಮಾಡಿ ಇಲ್ಲ ಐತೆ ನಿಮ್ಗೆ ಟ್ರೇ ಟೇಬಲ್. ಇದು ನಿಮ್ಗೆ ಟ್ರೇ ಟೇಬಲ್ ಆಗುತ್ತೆ. ಇದನ್ನು ವಾಪಸ್ ಕ್ಲೋಸ್ ಮಾಡೋಣ ತಡ್ರಿ. ಇಷ್ಟ ರೀ. ಹೆವಿ ಅಂದ್ರೆ ಹೆವಿ ನಿಮ್ಗೆ ಕಂಫರ್ಟ್ ಸಿಗುತ್ತೆ ವಿಶಾಡಮ್ ಕೋಚ್ ಒಳಗೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಬಿಟ್ಟರೆ ನಿಮ್ಗೆ ಅಲ್ಲಿ ಒಂದು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬೋರ್ಡ್ ಸಿಗುತ್ತೆ. ಆ ಕಡೆ 3 ಐತಿ. ಅದು ಬಿಟ್ಟರೆ ನಿಮಗೆ ಅಲ್ಲೇ ಟಾಯ್ಲೆಟ್ ಆಕ್ಯುಪೆನ್ಸಿದು ಏನಂತಾರೆ ಅದಕ್ಕೆ ಮರ್ತಾರಿಪ್ಪ, ಟಾಯ್ಲೆಟ್ ಆಕ್ಯುಪೆನ್ಸಿ ಇದು ಸಿಗುತ್ತೆ ರೀ. ಅದು ಗ್ರೀನ್ ಐತಂದ್ರೆ ಅಲ್ಲಿ ಯಾರು ಇಲ್ಲ ಅಂದಾಗ, ರೆಡ್ ಇತ್ತಂದ್ರೆ ಅಂದ್ರೆ ರೈಟ್ ಸೈಡಿಂದ ರೆಡ್ ಇತ್ತಂದ್ರೆ ಅಲ್ಲಿ ಯಾರು ಅದಾರ ಅಂದಂಗೆ, ಲೆಫ್ಟ್ ಸೈಡಿಂದ ರೆಡ್ ಇತ್ತಂದ್ರೆ ಅಲ್ಲಿ ಯಾರು ಅದಾರ ಅಂದಂಗೆ. ಅಂದ್ರೆ ಆಕ್ಯುಪೆನ್ಸಿದು ನಿಮ್ಗೆ ಸಿಗ್ನಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಬಿಟ್ಟರೆ ಕೋಚ್ ಒಳಗೂ ನಿಮ್ಗೆ CCTV ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಮತ್ತೆ ವಿಂಡೋ ಶೇಡ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಫುಲ್ ಅಲ್ಲೇ ಘಾಟ್ ಸೆಕ್ಷನ್ ಸಂಬಂಧ ಸ್ಪೀಡ್ ಲಿಮಿಟ್ ಇರುತ್ತಲ್ರಿ. ಹಂಗಾಗಿ ಸ್ಲೋ ಬಂದು ಒಮ್ಮೆ ಹಾಸನದಾಗಿಂದ 110 ಫುಲ್ ಮಸ್ತ್ ರನ್ ಆಗತ್ತಲ್ರಿ ಟ್ರೈನ್. ಹೆವಿ ಮಜಾ ಬರತ್ತೆ. ಸೊ ಸದ್ಯಕ್ಕೆ ನಾವೀಗ ಎಂಟರ್ ಆಗಿವ್ರಿ ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನಿಗೆ. ಇಲ್ಲಿ ನಮ್ಮ ಟ್ರೈನಿಗೆ 1 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ. ಮಳೆ ಅಂಕ್ರಿ ಸಿಗಲೇ ಇಲ್ವರಿ ನಮಗೆ ಫುಲ್ ಜರ್ನಿ ಒಳಗೆ. ನಾ ಅಲ್ಲಿ ಇದ್ದಿದ್ದು ಬಿಸಿಲು ನೋಡಿ ಆಮ್ಯಾಗ ಅಂದ್ರೆ ಈವ್ನಿಂಗ್ ಆಗ್ಬೋದು ಅನ್ಕೊಂಡಿದ್ದೆ ಮಳೆ. ಈಗೂ ಇಲ್ರಿ, ಇಲ್ಲಿ ಅಂಕ್ರಿ ಪೂರಾ ಚಾಕ್ ಐತಿ. ಸ್ಕೈ ಎಲ್ಲ ನೋಡತ್ತೀರಿ ನೀವು. ಇಲ್ಲೇನು ಅಷ್ಟೇನು ಜನ ಇಲ್ರಿ. ಎಷ್ಟು ಹೊಲ್ಸಾಗಿವ್ ನೋಡ್ರಿ ಸ್ಟೇಡಿಯಂ ಕೋಚ್ ನೋಡ್ರಿ. ಈ ವಿಂಡೋದ ಕ್ಲೀನ್ ಮಾಡ್ಬೇಕ್ರಿ ಅಟ್ಲೀಸ್ಟ್ ಇವನ್ನ. ಇದೇ ನಮ್ಮ ಟ್ರೈನಿಂದ ಲಾಸ್ಟ್ ರನ್ ಆಗ್ಬೋದ್ರಿ ಅಂದ್ರೆ ಡೀಸೆಲ್ ಇಂಜಿನ್ ಜೊತೆ. ಯಾಕಂದ್ರೆ ಎಲೆಕ್ಟ್ರಿಫಿಕೇಶನ್ ಪೂರಾ ಕಂಪ್ಲೀಟ್ ಆಗಿಬಿಡ್ತಂದ್ರೆ ಇಲ್ಲಿ ಕಂಟಿನ್ಯೂ ಇನ್ನು ಹೆಂಗೂ ಮಂಗಳೂರು ಮಟ್ಟ ಹಾಕ್ರಿ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಬಂದ ಬರತ್ತವ್ರಿ. ಆ ಸೈಡಿಂದ ಇಲ್ಲಿ ಸಕಲೇಶ್ಪುರ ಮಟ್ಟ ಅಷ್ಟು ಅನ್ಕೊಂತೆ ನಾನು. ಅದು ಕಂಪ್ಲೀಟ್ ಆಗಿಬಿಡ್ತಂದ್ರೆ ನಮ್ಮ ಬರೀ ಬ್ಯಾಂಕರ್ಸ್ ಬ್ರೇಕರ್ಸಿಗೆ ಅಷ್ಟೇ EMD ಲೋಕೋಮೋಟಿವ್ ನೋಡಕ್ಕೆ ಸಿಗ್ತಾವೆ. ಆದಷ್ಟು ಬೇಗ ಆಗಬಹುದು ಅನ್ಸುತ್ತೆ. ನೋಡೋಣ ದೇಶನ ಇರ್ತದೆ ಡೀಸೆಲ್ ಸೆಕ್ಷನ್, ಡೀಸೆಲ್ ಇಂಜನ್ಸ್ ಅವನ್ನ ಎಂಜಾಯ್ ಮಾಡ್ಬಿಡೋಣ ಈಗ. BG ನಗರ ಎಂಟರ್ ಆಗಿವ್ರಿ ನಾವು ಸದ್ಯಕ್ಕೆ. ಈಗ ಹೊರಗೇನು ಹೋಗಿಲ್ಲ, ಇಲ್ಲೇ ಕುಂತ ಕವರ್ ಮಾಡತ್ತೇನೆ, ಭಯಕ್ಕೆ ಹೋಗ್ಬೇಡ್ರಿ. ಫೋನ್ ಒಳಗೆ ಚಾರ್ಜ್ ಇಲ್ಲ. ಸೀಟ್ ನೀವು ಈ ರೀತಿ ರೊಟೇಟ್ ಮಾಡ್ಕೊಂಡ್ರು ನೀವು ಎಂಜಾಯ್ ಮಾಡ್ಬೋದ್ರಿ. ಇಲ್ಲೈತಲ್ರಿ ಆ ಹ್ಯಾಂಡಲ್ನ ಪ್ರೆಸ್ ಮಾಡಿ ನೀವು ಈ ಸೀಟ್ನ ರೊಟೇಟ್ ಮಾಡ್ಕೋಬೋದು. ಡಿಪಾರ್ಟ್ ಆದವ್ರಿ ನಾವು BG ನಗರಿಂದ. ಜಸ್ಟ್ ಕಾಫಿ ತೊಗೊಂಡ್ರಿ, ಪೇಮೆಂಟ್ ಆಗವಲ್ದು. ನೋಡೋಣ ಅಂತ ಆಮ್ಯಾಗ. ಸಪ್ರೇಟ್ ಇದೆ ವಿಸ್ಟಾಡೋಮ್ ಕೋಚಿಂಗ್ ಅಂತ ಸೈಡ್ ಪ್ಯಾಂಟ್ರಿ ಐತ್ರಿ ಇದೆ. ಅದ್ರೊಳಗಿಂದ ಟೇಸ್ಟ್ ನೋಡ್ಬರ್ರಿ. ವ್ಯೂ ನೋಡ್ರಿ ಇಲ್ಲಿ ಇದ ಮಸ್ತ್ ನೋಡ್ರಿ ಕೋಚ್ ಒಳಗೆ. ನಾರ್ಮಲ್ ಐತ್ರಿ, ಆರೆಂಜಿಗೆ ಏನಿಲ್ಲ, ಕುಡಿಬೋದು. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಡಿಲೇ ಜೊತೆಗೆ ನಮ್ಮ ಟ್ರೈನ್ ಎಂಟರ್ ಆಗೈತ್ರಿ ಈಗ ಯಡಿಯೂರು ರೈಲ್ವೆ ಸ್ಟೇಷನಿಗೆ. ಎಲ್ಲ ಸ್ಟೇಷನ್ ಕವರ್ ಮಾಡಕತ್ತಿಲ್ಲ ನಾನು ಭಯಕ್ಕೆ ಹೋಗ್ಬಿಟ್ಟು. ಯಾಕಂದ್ರೆ ನಾಳೆ ಮತ್ತೊಂದು ಇದೇ ರೂಟ್ ಒಳಗೆ ಜರ್ನಿ ಐತ್ರಿ. ಹಂಗಾಗಿ ಇನ್ನು ನಿಮ್ಗೆ ಗೊತ್ತಿರುವಂಗೆ ಯಡಿಯೂರು ಒಳಗೆ ಫೇಮಸ್ ಐತ್ರಿ ಶ್ರೀ ಸಿದ್ಧಲಿಂಗೇಶ್ವರ ಟೆಂಪಲ್. ನಮ್ಮೂರಿಂದನೂ ಭಾಳ ಜನ ಬರ್ತಾರೆ. ಬಟ್ ಹುಬ್ಬಳ್ಳಿಯಿಂದ ಡೈರೆಕ್ಟ್ ಆಗಿ ರೈಲ್ವೆ ಸ್ಟೇಷನ್ ಕನೆಕ್ಟಿವಿಟಿ ಇಲ್ರಿ ನಿಮ್ಗೆ.
ಯಡೂರಿಗೆ ನೀವು ಹಿಂಗೆ ಹುಬ್ಳಿ ಸೈಡಿಂದ ಬರಾತ್ರಿ ಅಂದ್ರೆ ಚಿಕ್ಕಬಳ್ಳಾಪುರ ಜಂಕ್ಷನ್ ಅಥವಾ ಯಶವಂತಪುರ ಜಂಕ್ಷನ್ ಈಗ ಇಳ್ಕೊಂಡು ನೀವು ಮತ್ತೆ ಎತ್ತಾಗ ಬರ್ಬೋದು. ಸ್ಟೇಷನ್ ಒಳಗೆ ನೋಡ್ರಿ ಎಷ್ಟು ಮಸ್ತ್ ಇದೆ ಗಿಡ ಗಿಡಲ್ಲ, ಜೊತೆಗೆ ಸನ್ಸೆಟ್ನು ಆತ್ರಿ. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಜರ್ನಿ ಅಂದ್ರೆ ಫುಲ್ ಗಟ್ಟಿ ಮನಸ್ಸು ಮಾಡ್ಯಾರಿ. ನಾಳೆದು ಟಿಕೆಟ್ ಬುಕ್ ಆಗೈತೆ ಆಲ್ರೆಡಿ. ಹಾಸನದಿಂದ ಸೊಲ್ಲಾಪುರ ಬಾಸ್ ಎಕ್ಸ್ಪ್ರೆಸ್ ರೀ, ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್. ನಿಮ್ಮ ಕಡೆ ಒಂದು ಭಾಳ ಡಿಮ್ಯಾಂಡ್ ಇತ್ತು, ಅದಕ್ಕೆ ನೋಡೋಣ ಜರ್ನಿ ಹೆಂಗಾಗತ್ತೆ ಅಂತಂದು. ಚಲೋ ಆದ್ರೆ ಬೇಸ್ರ ಒಟ್ಟು ಸಿಗ್ನಲ್ ಆತ ಬರೀ ಡಿಪಾರ್ಟ್ ಆಗೋಣ ಅಂತ. ಪೂರ ಇದನ್ನ ಕವರ್ ಮಾಡಿ ನಾಳೆ ನಾನು ಜರ್ನಿನ ಅಂದ್ರೆ ಹಾಸನ ಸೊಲ್ಲಾಪುರ ಅಂತ ಇದ್ನಲ್ರಿ, ಅದನ್ನ ಯಶವಂತಪುರದಿಂದ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೆ. ಬಟ್ ಈ ಜರ್ನಿನೂ ಮಂಗಳೂರಿಂದ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲಲ್ರಿ. ಸುಮ್ಮ ಅದಕ್ಕೆ ಬರೀ ಎಲ್ಲ ಕಟ್ ಜರ್ನಿನ ಹಾಕೋ ಅಂತಂದು ಇದನ್ನು ಕವರ್ ಮಾಡೋಣ. ನಾಳೆ ಮತ್ತೆ ವಾಪಸ್ ನಾ ಬೆಂಗಳೂರಿಂದ ಹಾಸನ ಮರ್ದ ಹಾಸನಿಂದನೇ ಮತ್ತೆ ಕವರ್ ಮಾಡೋಣ ಅಂತ್ರಿ ಪೂರ. ಅಂದ್ರೆ ಸ್ವಲ್ಪ ಎಂಡ್ ಟು ಎಂಡ್ ಮಾಡ್ದಂಗೆ ಆಗತ್ತಂತ ಅದಕ್ಕೆ. ಡಿಪಾರ್ಟ್ ಆದ್ರೆ ನಾವು ಕುಣಿಗಲ್ ರೈಲ್ವೆ ಸ್ಟೇಷನಿಂದ ಮಸ್ತ್ ಇವರಾನ್ ಜನ ವಾಕಿಂಗ್ ಬಂದ್ಬಿಟ್ಟಾರ ನೋಡ್ರಿ. ಸ್ಟೇಷನ್ ಮಸ್ತ್ ಐತಿ ಸ್ಟೇಷನ್ನು. ಹಿಂದಿನ ಕ್ಲಿಪ್ ಒಳಗೆ ನೋಡಿರ್ಬೋದು ರೀ ನೀವು. ಅಂಥ ಫುಲ್ ಮಾಡೋದು ಹೇಳ್ರಿ ನಮ್ಮ WD-40 ಫುಲ್ ಬೀಸ್ಟ್ ನೋಡಿ ಕನ್ವರ್ಟ್ ಆಗಿಬಿಟ್ಟಿತ್ತು. ಫುಲ್ ಕೈಯೆಲ್ಲ ಹೊರಗೆ ಹಾಕಕ್ಕೆ ಬರೋದ್ರಿ, ಆ ರೇಂಜಿಗೆ ವಿಂಡ್ ಬ್ಲಾಸ್ಟ್. ಸದ್ಯಕ್ಕೀಗ ಟಿಪ್ಸ್ ಅಂದ್ರೆ ಒಳಗೆ ಲೂಪ್ ಲೈನಿಗೆ ಹಾಕ್ಯಾರ ನಮ್ಮನ್ನ. ಯಾಕಂದ್ರೆ ಯಶವಂತಪುರದಿಂದ ಹಾಸನಿಗೆ ಹೋಗುವಂಥ ಹಾಸನ್ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಈಗ ನಮ್ಮ ಜೊತೆ ಕ್ರಾಸಿಂಗ್ ಆಗೋದೈತೆ ರೀ. ಬರೀ ಕ್ರಾಸಿಂಗ್ ನೋಡೋಣ. ನಮ್ಮ ಹಾಸನ್ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಡೈರೆಕ್ಟ್ ಈಗ ಕುಣಿಗಲ್ಗೆ ಸ್ಟಾಪ್ ಇದೆ, ಇಲ್ಲೇ ಸ್ಟಾಪ್ ಇಲ್ಲ. ಬರೀ ಈಗ ಹೋಗೋಣಂತ. ನಮ್ಮ ನೋಡತ್ತೀರಿ ಡೀಸೆಲ್ ಇಂಜಿನ್ ಇವತ್ತು ಲಾಸ್ಟ್ ರನ್ ಆದರೂ ಆಗ್ಬೋದು. ಯಾಕಂದ್ರೆ ಎಲೆಕ್ಟ್ರಿಫಿಕೇಶನ್ ಆದ್ಮ್ಯಾಗ ಎಲೆಕ್ಟ್ರಿಕ್ ಲೋಕೋಮೋಟಿವ್ ನಾವು ಕೊಟ್ಬಿಡ್ತಾರಲ್ರಿ, ಹಾಗಾಗಿ. ಟ್ರೈನ್ ನಂಬರ್ 16595 ಬೆಂಗಳೂರು ಕಾರವಾರ ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಚಿಕ್ಕಮಗಳೂರು ಜಂಕ್ಷನ್ ಔಟ್ರ್ ಒಳಗೆ ನಿಂತೇವ್ರಿ ನಾವೀಗ. ಸಿಗ್ನಲ್ ಅಂಕರಿ ಇಲ್ಲ ಇಲ್ಲಿ. ಶಿವಮೊಗ್ಗದಿಂದ ಯಶವಂತಪುರಕ್ಕೆ ಹೋಗುವಂಥ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಏನಾರ ಓವರ್ಟೇಕ್ ಮಾಡತ್ತಂತ ನೋಡೋಣ್ರಿ, ಅದಕ್ಕೂ ಸಿಗ್ನಲ್ ಇಲ್ಲ. ಇಲ್ಲೊಂದು ಯಾವುದೋ ಟ್ರೈನ್ ಎಂಟ್ರ್ ಆಯ್ತು. ಎರಡು ಇಲ್ಲೇ ಸ್ಟಾಪ್ ಆಗ್ಯಾವ್ರಿಗೆ ನೋಡೋಣಂತ ಎದಕ್ಕೆ ಫಸ್ಟ್ ಸಿಗ್ನಲ್ ಸಿಗುತ್ತೆ ಅಂತಂದು. ಬಟ್ ಅದ್ರದ್ದು 8:30ಗೆ ಅರೈವಲ್ ಟೈಮ್ ಐತ್ರಿ ಯಶವಂತಪುರಕ್ಕೆ. ನಮ್ದು 8:45. ಸೊ ಅದಕ್ಕೆ ಆಗ್ಬೋದು, ಅದಕ್ಕಾದ್ರೆ ಓವರ್ಟೇಕ್ ಆದಂಗೆ ರೀ ನಮ್ದು. ಅನ್ಕೊಂಡಂಗೆ ಶಿವಮೊಗ್ಗ ಯಶವಂತಪುರ ಇಂಟರ್ಸಿಟಿಗೆ ಸಿಗ್ನಲ್ ಆತ್ರಿ. ನಮಗಿಂತ ಮೊದಲು ಅರೈವಲ್ ಟೈಮ್ ಐತ್ರಿ ಅದ್ರದ್ದು. ಚಿಕ್ಕಮಗಳೂರಕ್ಕೆ ಯಶವಂತಪುರಕ್ಕೆ ಎರಡೂ ಕಡೆನೂ ನಾವು ಓವರ್ಟೇಕ್ ಅನ್ಕೋಬೋದು ನಾವು, ಯಾಕಂದ್ರೆ ನಾವು ಫಸ್ಟ್ ಬಂದಿದ್ದಿಲ್ಲ ರೀ. ಜನರಲ್ ನೋಡ್ರಿ ಇಲ್ಲಿ ಪೂರ ಪ್ಯಾಕ್, ಡೋರಿಗೆಲ್ಲ ನಿಂತಾರ ಮಂದಿ. ಹೆವಿ ಪ್ಯಾಕ್ ಐತೆ ಗಾಡಿ. ನಮ್ಮ ಟ್ರೈನ್ ಇವಾಗ ಎಂಟ್ರ್ ಆಗೈತ್ರಿ ಚಿಕ್ಕಬಳ್ಳಾಪುರ ಜಂಕ್ಷನಿಗೆ. ಆಲ್ಮೋಸ್ಟ್ ಒಂದು 58 ನಿಮಿಷ ಡಿಲೇ ಅದೇವು ನಾವೀಗ. ಸ್ಲ್ಯಾಕ್ ಟೈಮ್ ಐತಿ, ಆದರೂ ಡಿಲೇ ಭಾಳ ಐತಲ್ರಿ. ನೋಡೋಣ ಎಷ್ಟು ಗಂಟೆ ಹೋಗ್ತಾನಂತಂದು. ಸ್ಟೇಷನ್ ಮಾಸ್ ಐತೆ ನೋಡ್ರಿ, ಒಂಥರ ಫುಲ್ ಅಲ್ಲಿಂದನೂ ಇಲ್ಲಿ ಮಟ್ಟ ಶೆಲ್ಟರ್ ಐತಿ. ನೆಕ್ಸ್ಟ್ ಏನು ಹೇಳ್ಬೇಕಂದ್ರೆ ಚಿಕ್ಕಮಗಳೂರಕ್ಕೆ ಜಂಕ್ಷನ್ ಯಾಕಂತಾರೆ ಅಂದ್ರೆ ಇಲ್ಲಿಂದ ಆನ್ಲೈನ್ ನಾವು ಬಂದಿಲ್ರಿ ಹಾಸನ ಸೈಡಿಂದ ಆನ್ಲೈನ್ ಮಾತ್ರಿ. ಆನ್ಲೈನ್ ಯಶವಂತಪುರ ಕಡೆ ಹೋಗುತ್ತೆ, ಆನ್ಲೈನ್ ಹುಬ್ಳಿ ಸೈಡ್ ಹೋಗುತ್ತೆ. ಹಂಗಾಗಿ ಚಿಕ್ಕಮಗಳೂರಕ್ಕೆ ಜಂಕ್ಷನ್ ಅಂತಾರೆ.
ಟೈಮ್ ನೋಡ್ರಿ 9:10 ಆತ. ಇನ್ನೂ ಚಿಕ್ಕಬಳ್ಳಾಪುರ ಜಂಕ್ಷನ್ಯಾಗ ಕುಂತೇವ್ರಿ ನಾವು. 1 ತಾಸು 25 ನಿಮಿಷ ಡಿಲೇ ಆಯ್ತು ರೀಪ್ಪ. ಲಾಸ್ಟ್ ಡೇ ಅಂತಂದು ಏನು ಒಳಗೆ ಬಿಡೋಲ್ರಿ ಕಾಣತ್ರಿ ಅದು ಟ್ರೈನ್ ಪಾಪ ಇವತ್ತು. ಎಲ್ಲ ಜನ ನೋಡಿದ್ರಿ ಇಲ್ಲೇ ಹಿಡಿದು ಹೊಂಟ್ಬಿಟ್ರ. ಟ್ರೈನ್ ನಂಬರ್ 16516 ಅಂದ್ರೆ ಕಾರವಾರದಿಂದ ಯಶವಂತಪುರಕ್ಕೆ ಬರುವಂಥ ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಇವಾಗ ಬಂದ್ರೆ ಅದರದ್ದು ಲಾಸ್ಟ್ ಸ್ಟಾಪ್ ಆದಂಥ ಯಶವಂತಪುರ ಜಂಕ್ಷನ್ಗೆ. ಇನ್ನು 5 ತಿಂಗಳ ಮಟನೂ ಇದ್ರದ್ದು ಲಾಸ್ಟ್ ಸ್ಟಾಪ್ ರೀ. ಯಾಕಂತಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ಒಳಗೆ ಹೇಳ್ಬಿಟ್ಟೆ, ಇನ್ನು ಡೇ ಟೈಮ್ ಒಳಗೆ ಆ ರೂಟ್ ಒಳಗೆ ಯಾವ ಟ್ರೈನು ರನ್ ಆಗಲ್ರಿ. ಸೊ ಆದಷ್ಟು ಬೇಗ ಆ ರೂಟಿಂದ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿ ಟ್ರೈನ್ ರನ್ ಆಗಲ್ಲ ಅಂತಂದು ಕೇಳ್ಕೊಳ್ಳೋಣ ಅಂತ. ಸೊ ಇನ್ನು ಜರ್ನಿ ಬಗ್ಗೆ ನೋಡ್ಬೇಕಂದ್ರೆ ಜರ್ನಿ ಮಾತ್ರ ಅಣ್ಣಾವತ್ತಾತ್ರಿ. ಫುಲ್ ವಿಸ್ಟಾಡೋಮ್ ಕೋಚ್ ಅಲ್ರಿ, ಜರ್ನಿ ಮಾತ್ರ ಫುಲ್ ಸ್ಮೂತ್ ಆಯ್ತು. ಸೊ ಇನ್ನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತ ಸಿಗೋಣ. ಮತ್ತೊಂದು ಯಾವ್ದಾರು ಸ್ಪೆಷಲ್ ವಿಡಿಯೋ ಅಂತ ಯಾವ್ದು ರೀ ಅಡ್ವೆಂಚರಸ್ ವಿಡಿಯೋ ರೀ ನೆಕ್ಸ್ಟ್ ಬರೋದು. ಯಾಕಂದ್ರೆ ಹಾಸನಿಂದ ಸೊಲ್ಲಾಪುರ ಹೋಗುವಂಥ ಬಾಸ್ ಎಕ್ಸ್ಪ್ರೆಸ್ ಒಳಗೆ ನಮ್ಮ ಜರ್ನಿ ಐತ್ರಿ. ನೋಡೋಣ ಅಂತ ಅದು ಅಡ್ವೆಂಚರಸ್ ಆಗುತ್ತೋ. ಈ ವಿಡಿಯೋ ಅಂಕರಿ ಬ್ಯೂಟಿಫುಲ್ ಆಗಿತ್ತು, ಆ ವಿಡಿಯೋ ಅಡ್ವೆಂಚರಸ್ ಆಗುತ್ತಂತ ಅನ್ಕೊಂಡೆ ನಾನು. ನೋಡೋಣ ಅಂತ ಹೆಂಗಾಗತ್ತಂತ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತ ಸಿಗೋಣ. ಮತ್ತೊಂದು ಯಾವ್ದಾರು ಸ್ಪೆಷಲ್ ವಿಡಿಯೋ ಒಳಗೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಬಾಯ್, ಸಿಗೋಣಂತ ಮತ್ತೆ.